ದರ್ಶನ್ ರವರ ಸುದ್ದಿ ಹರಿದಾಡ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಕಂಟಕಗಳು ಎದುರಾಗ್ತಾನೆ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಫಿ ಸಾಕ್ಷಿಯಾಗಿ ಆರೋಪಿ 14 ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗಿ ಬದಲಾಗ್ತೀನಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕದ ರಿಟೇಕ್ ಬೆಂಗಳೂರಿನ 59ನೇ ಸೆಷನ್ನ ನ್ಯಾಯಾಲಯ ಈ ಅರ್ಜಿಯನ್ನು ಸ್ವೀಕರಿಸಿ ಒಪ್ಕೊಂಡಿದೆ. ಆದರೆ ಆ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಅಂದರೆ ಇಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ಅವರು ಏನು ವಿಷಯ ಹೇಳಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಗೊಂದಲಗಳು ಸಾಕಷ್ಟಿರಬಹುದು. ಅಂದರೆ ನಾನು ಹೇಳಿದೆ ಅವ್ರು ಕೊಲೆ ಮಾಡಬೇಡಿ, ಅಲ್ಲಿ ನಡೆದಿರುವಂತಹ ಘಟನೆಗಳನ್ನು ಇವರ ಪರವಾಗಿ ಮಾತಾಡ್ತಾರಾ ಅಥವಾ ಸತ್ಯಾಂಶಗಳನ್ನು ತಿಳಿಸ್ತಾರಾ, ಅದು ದರ್ಶನ್ಗೆ ಕಂಟಕ ಆಗತ್ತಾ ಅಥವಾ ಯಾವುದೇ ರೀತಿಯ ಇವಾಗ ಅಷ್ಟು ಆರೋಪಿಗಳನ್ನು ನಾವು ದೃಷ್ಟಿಕೋನಗಳಲ್ಲಿ ಇಟ್ಕೊಂಡು ಮಾತಾಡೋದಾದರೆ ಸೆಷನ್ ನ್ಯಾಯಾಲಯ ಒಪ್ಕೊಂಡಿದೆ, ಅರ್ಜಿಯನ್ನು ಸ್ವೀಕಾರ ಮಾಡಿಕೊಂಡಿದೆ. ಈ ಬೆನ್ನಲ್ಲೆಯಲ್ಲಿಯೇ ದರ್ಶನ್ ರವರು ಒಂದು ಆಕ್ಷೇಪವನ್ನು ಒಡ್ಡಿದ್ದಾರೆ. ಅವರ ಪರ ವಕೀಲರು ಇದಕ್ಕೆ ಒಂದು ಆಕ್ಷೇಪವನ್ನು ಒಡ್ಡಿರುವಂಥದ್ದು. ಆದರೆ ಈ ಗೊಂದಲಗಳು ಸಹಜವಾದಂಥದ್ದು. ಇವಾಗ ಒಂದು ನಾಯಕ ನಟನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ. ಇವಾಗ ಯಾರೋ ಸಡನ್ನಾಗಿ ಈ ಕೊಲೆಗೆ ಒಂದು ತಿರುವು ಅಂದರೆ ತಪ್ಪಾಗೋದಿಲ್ಲ, ಒಂದು ದೊಡ್ಡ ತಿರುವು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಆರೋಪಿ ಸಾಕ್ಷಿಯಾಗಿ ಬದಲಾಗುವಂಥದ್ದು ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಅಂದರೆ ಜೈಲಿನಲ್ಲಿ ಇರೋದಕ್ಕೆ ನನಗೆ ಆಗ್ತಾ ಇಲ್ಲ, ಈ ಬಾಧೆಗಳನ್ನು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಮಾನಸಿಕವಾಗಿ ನಾನು ಕುಗ್ತಾ ಇದ್ದೀನಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರದೋಷ್ ಆರೋಪಿ ಈ ರೀತಿಯಾದಂತಹ ಸಾಕ್ಷಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅದನ್ನು ನ್ಯಾಯಾಲಯ ಒಪ್ಕೊಂಡಿದೆ. ಯಾವಾಗ ವಿಚಾರಣೆ ನಡಿಬೇಕು ಅನ್ನುವಂಥದ್ದು ಕಾದು ನೋಡಬೇಕಿದೆ. ಜೊತೆಗೆ ನಾನು ಹೇಳೋಕೆ ಹೊರಟಿರುವಂಥದ್ದು ಒಂದು ಮಾಫಿ ಆಗಿರಬಹುದು ಅಥವಾ ಒಂದು ಸಾಕ್ಷಿ ಆಗಿರಬಹುದು, ಅದು ಎಷ್ಟು ಮುಖ್ಯ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತೇ ಇದೆ. ಕಾನೂನು, ಶಾಸಕಾಂಗ, ನ್ಯಾಯಾಂಗ ಅಥವಾ ಕಾರ್ಯಾಂಗಗಳಲ್ಲಿ ಯಾರೂ ದುಡ್ಡು ಬರಲ್ಲ. ಕಾನೂನು ಪರವಾಗಿ ನಾವು ಖಂಡಿತವಾಗ್ಲೂ ಅದ್ರ ವಿಚಾರಣೆ ಏನಿದೆ ಅದಕ್ಕೆ ತಕ್ಕಂಗೆ ಆಗಲಿ. ಸಾಕಷ್ಟು TV ಚಾನೆಲ್ಸ್ಗಳಲ್ಲಿ, ಮಾಧ್ಯಮಗಳಲ್ಲಿ ನೀವು ನೋಡಿದ್ದೀರಾ, ಚರ್ಚೆಗಳು ಆಗ್ತಾ ಇದೆ. ಮಾಫಿ ಸಾಕ್ಷಿಯ ಬದಲಾವಣೆ ಆದರೆ ಏನೆಲ್ಲ ಅನುಕೂಲಗಳಿದೆ ಮತ್ತು ಅವರು ಯಾವ ರೀತಿ ವಾದವನ್ನು ಮಂಡಿಸಬಹುದು, ಅದರಿಂದ ಏನೆಲ್ಲ ಬದಲಾವಣೆಗಳು, ಒಂದು ಕೇಸನ್ನು ತಿರುವು ಹೇಗೆ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಪರ ವಿರೋಧದ ಚರ್ಚೆಗಳನ್ನು ನೀವೆಲ್ಲರೂ ನೋಡೇ ಇರ್ತೀರ. 14ನೇ ಆರೋಪಿ ಪ್ರದೋಷ್ ಅಂತಕ್ಕಂಥವ್ರು ಏನು ಅವರ ಸ್ನೇಹಿತನೇ ದರ್ಶನ್ಗೆ ಕಂಟಕ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಲ್ಲಿ ನಡೆದಿರುವಂತಹ ವಿಚಾರಗಳು ಅಥವಾ ಅವರು ನಾನು ಹೇಳಿದೆ, ಅವರು ಸಿಗರೇಟನ್ನು ಸುಟ್ಟಿ ಹಿಂಸೆ ಕೊಟ್ಟರು, ಅಥವಾ ನಾನು ಅಲ್ಲೇ ಇದ್ದೆ, ನಾನು ಸಾಯಿಸಬೇಡಿ ಅಂತ ಹೇಳಿದೆ, ಸತ್ತೋಗ್ತಾನೆ ಬಿಟ್ಬಿಡಿ ಅಂತ ಹೇಳಿದೆ, ಅವರ ಪರವಾಗಿ ಇವಾಗ ಜೀವ ಭಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವಾಗ ನಾವು ಅದನ್ನು ತಪ್ಪು ಅಂತಾನೂ ಹೇಳೋಕ್ಕಾಗಲ್ಲ. ಅವರಿಗೆ ಅಲ್ಲಿ ನಡೆದಿರುವಂತಹ ವಿಚಾರಗಳನ್ನು ಯಥಾವತ್ತಾಗಿ ಅವರು ಹೇಳಿದ್ರೆ ಖಂಡಿತವಾಗ್ಲೂ ಆ ಕೇಸ್ಗೆ ಒಂದು ನ್ಯಾಯ ಅನ್ನತಕ್ಕಂಥದ್ದು ಇರಬಹುದೇನು. ಆದರೆ ಪ್ರದೋಷ್ನ ಉದ್ದೇಶ ಏನು, ಅದರ ಹಿನ್ನೆಲೆ ಏನು, ಆತ ಇಷ್ಟು ದಿನ ಇಲ್ಲದೆ ಇರೋವಂಥದ್ದು ಈಗ ಒಪ್ಕೊಳ್ಳೋದಕ್ಕೆ ಜೈಲು ವಾಸ ಸಾಕಾಗಿದೆ ಅಥವಾ ಅಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸೋದಕ್ಕೆ ಆಗ್ತಾ ಇಲ್ಲ, ಸೊ ಹಾಗಾಗಿ ನಾನು ಈ ಸಾಕ್ಷಿಯಾಗಿ ಬದಲಾವಣೆ ಆಗೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಆತ ಹೇಳ್ತಾ ಇರ್ಬೋದು. ಆದರೆ ಅದರ ಹಿಂದೆ ಇರುವಂತಹ ಉದ್ದೇಶ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ತಳಕ ಆಗ್ತಾ ಇರುವಂಥದ್ದು ರಾಮನಗರ ಒಂದು ಏನು ನಡೀತು, ಆ ರಾಮನಗರೋತ್ಸವದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬಂದಿದ್ದರು. ಅಲ್ಲಿ ಎಲ್ಲರೂ ಡಿ ಬಾಸ್ ಅಂತ ಕರೆದಿದ್ದಂಥದ್ದು ಅವರಿಗೆ ಆಗಲಿಲ್ಲ. DK ಶಿವಕುಮಾರ್ ಅವರು ನೆಟ್ಟು ಬೋಲ್ಟನ್ನ ಟೈಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಈ ವಿಚಾರದಲ್ಲಿ ಅಲ್ಲಿ ಆಗಿ ತಕ್ಷಣ ಇಲ್ಲಿ ಒಂದು 2 ಡೇಸ್ಗೆ ಈ ಥರ ಒಂದು ಬೆಳವಣಿಗೆಗಳು ಕಂಡಿದ್ದು ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಸಾಕಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ, ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅಭಿಮಾನಿಗಳ ಒಂದು ಅಭಿಮಾನ ಅವರಿಗೆ ಕುತ್ತಾಗುತ್ತಾ, ಕಂಟಕ ಆಗತ್ತಾ ಅನ್ನುವಂಥದ್ದು ಒಂದು ಕಡೆ, ತಮ್ಮ ಸ್ನೇಹಿತರೇ ಅವರಿಗೆ ಕಂಟಕ ಆಗ್ತಾರಾ ಅನ್ನೋದು ಒಂದು ಕಡೆ. ಆದರೆ ನಟ ದರ್ಶನ್ ರವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದರಿಂದ ಆಚೆಗೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೇಸ್ನಲ್ಲಿ ಏನೇನೆಲ್ಲ ಆಗಬಹುದು ಅನ್ನೋದನ್ನು ಕಾದು ನೋಡಬೇಕಿದೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.